ಇಲ್ಲವೇ ಸುಭದ್ರೆ? ಆದ್ಯಾವ ಗಳಿಗೆಯಲ್ಲಿ ಆ ಪಾಂಡವರನ್ನು ಲಗ್ನವಾಗಿ ಬಲಗಾಲನ್ನು ಮುಂದಕ್ಕೆ ಇಟ್ಟು ಬಂದೆಯೋ? ಪಾಪ ಆ ಪಾಂಡವರು ಅಂದಿನಿಂದ ಇಂದಿನ ತನಕ ವನವಾಸವನ್ನು ಪಡುತ್ತಲೇ ಇರುವರು. ಅತ್ತಿಗೆಯವರೇ, ಹಿಂದೆ ಮುಂದೆ ಆಲೋಚಿಸದೆ ಮಾಡಿದ ಕಾರ್ಯಕ್ಕಾಗಿ ಇಂಥ ಮಾತನಾಡುವುದು ಸರಿಯಲ್ಲ ಅತ್ತಿಗೆಯವರೇ. ನೋಡಿ, ನನ್ನನ್ನು ಹಾಗೂ ನನ್ನ ಮಗನಾದ ಅಭಿಮಾನ್ಯವನ್ನು ಕಾಪಾಡುವ ಭಾರವು ತಮ್ಮದಾಗಿರುವುದಲ್ಲವೇ? ಆಹಾ, ಏಕೆ? ಇಲ್ಲಿ ನಿನಗೆ ಮಾತ್ರ ಒಳ್ಳೆಯದಾದರೆ ಸರಿ. ನೀನೊಬ್ಬಳೆ ಮಾತ್ರ ನಿನ್ನ ಮಾಂಗಲ್ಯವನ್ನು ಬೇಡುತ್ತಿರುವೆಯಾ? ಈ ದ್ವಾರಕ್ಕಿಲ್ಲಿರುವ ಸಾವಿರಾರು ಗೋಪಿಕೆ ಸ್ತ್ರೀಯರ ಮಾಂಗಲ್ಯವು ಹೋಗಬೇಕು, ನಿನ್ನ ಮಾಂಗಲ್ಯ ಮಾತ್ರ ಇರಬೇಕೇನು? ನೀಚಳೆ, ಮೊದಲಿನಿಂದ ಹೊರಟು ಹೋಗಬಾಗು. ಅತ್ತಿಗೆಯವರೇ, ಸಾಕು, ಬಾಯನ್ನು ಮುಚ್ಚಿ. ನಾನು ತಿನ್ನುವುದಕ್ಕೆ ಅನ್ನಕ್ಕೆ ಗತಿ ಇಲ್ಲದೆ ಈ ಮನೆಗೆ ಬಂದು ಸೇರಿಲ್ಲ. ನನ್ನ ಅಣ್ಣವನವರು ವನವಾಸಕ್ಕೆ ಹೋಗಬೇಡ, ಇಲ್ಲೇ ಇರು ಎಂದು ಹೇಳಿದಕ್ಕಾಗಿ ನಾನು ಇಲ್ಲಿ ಇರಬೇಕಾಯಿತು. ಅಯ್ಯೋ ಪರಮಾತ್ಮ, ಇಂತಹ ಕಠಿಣವಾದ ಮಾತನ್ನು ಕೇಳುವಂತಹ ಸ್ಥಿತಿಯು ನನಗೆ ಬಂದಿತ್ತಲ್ಲ. ಆಹಾ, ಏನು ತಿಳಿದಂತೆ ಆಡ್ತಿರೋ ನಿನ್ನ ಆಟಕವಲ್ಲ. ಅಯ್ಯೋ ಪಾಪಿಸ್ತಳೆ. ಸುಭದ್ರಾ, ರುಕ್ಮಿಣಿ, ಏನಿದು ನಿಮ್ಮ ಬಿಡಿ ಬಿಡಿ ಕೋಪವ ಸುಭದ್ರಾ, ರುಕ್ಮಿಣಿ, ಏನಿದು ನಿನ್ನ ಹೊರಡುತನ? ಇದು ನಿನಗೆ ನಡತೆಯಲ್ಲ ಪ್ರೇಯಸಿ. ನೀನು ಇಂದು ಮುಂದೆ ಈ ರೀತಿ ಮಾತನಾಡುತ್ತಿರುವಿಯಲ್ಲ, ಇದು ನಿನಗೆ ನ್ಯಾಯವೇ ರುಕ್ಮಿಣಿ? ಏಕೆ ಸ್ವಾಮಿ? ಹಾಗಾದರೆ ನಾನು ತಿಳಿದ ಮಾಡಿದ ಅಪರಾಧವಾದರೇನು? ಸುಭದ್ರಾ, ನೀನು ಸಹ ಪಾಮರ ಸ್ತ್ರೀಯಂತೆ ಮಾತನಾಡಬಹುದೇ? ನೀನು ಜಾಗ್ರತೆಯಾಗಿ ಹೋಗಿ ನಿನ್ನ ಪತಿಯಿಂದ ಉತ್ತರವನ್ನು ತಿಳಿದುಕೊಂಡು ಬರುವಳಾಗೂ ಸುಭದ್ರಾ. ಮುಂದಿನ ಫಲಾಫಲಗಳನ್ನು ಅವರೇ ಅನುಭವಿಸಲಿ. ನೀನಿನ್ನು ಹೊರಡು ಸುಭದ್ರಾ. ಪರಮಾತ್ಮ, ನಿನ್ನ ಮಾತಿನಂತೆ ನಾನೀಗಲೇ ಹೋಗಿ ನನ್ನ ಸ್ವಾಮಿಯನ್ನು ಈ ವಿಚಾರವಾಗಿ ಮಾತನಾಡಿ ಕೇಳುತ್ತೇನೆ. ಆದರೆ ನನ್ನ ಮಾತಿಗೆ ಒಪ್ಪದಿದ್ದರೆ ಏನು ಮಾಡಲಿ ಅಣ್ಣ? ಸುಭದ್ರಾ, ನೀನು ಹೋಗಿ ನಿನ್ನ ಪತಿಯಾದ ಅರ್ಜುನನಿಗೂ ಮತ್ತು ನಿನ್ನ ಬಾಮಂದಿರಾದ ಭೀಮ ಧರ್ಮರಾಯನಿಗೂ ಹೇಳು, ಅಣ್ಣನು ಗಯನನ್ನು ಕೊಲ್ಲದೆ ಹೋದರೆ ಆ ಅಣ್ಣನು ಅಗ್ನಿ ಪ್ರವೇಶವಾಗುವನೆಂದು ಹೇಳು. ಅದಕ್ಕೆ ಏನೊಂದು ಉತ್ತರವನ್ನು ಕೊಡುವರು ಅದನ್ನು ತಿಳಿದುಕೊಂಡು ಬರುವಳಾಗೂ ಸುಭದ್ರಾ. ರುಕ್ಮಿಣಿ, ನಡೆ, ನಾವಿನ್ನೂ ಹೋಗೋಣ. ಅಯ್ಯೋ ಪರಮಾತ್ಮ, ಏನು ಮಾಡಲಿ? ದಾರಿ ಕಾಣದೆ
ಹೀಗೇನು ತಾನೇ ಮಾಡಲಿ? ಕುಮಾರ, ಅಭಿಮನ್ಯು ಎಲ್ಲಿರುವೆ? ಬೇಗ ಬಾ ಕಂದ. ಅಮ್ಮ, ಇದೋ ನಮಸ್ಕರಿಸುವರು ಜನನೇ. ಕುಮಾರ, ನಿನಗೆ ಮಂಗಳವಾಗಲಿ, ಮೇಲೇಳು ಕಂದ. ಅಮ್ಮ ಜನರೇ, ಹೇಗೆ ತಾಯಿ ಈ ದಿನ ಈ ರೀತಿ ಚಿಂತಿಸಲು ಕಾರಣವೇನು? ಅದೂ ಅಲ್ಲದೆ ನನ್ನನ್ನು ಇಲ್ಲಿಗೆ ಬರಮಾಡಲು ಕಾರಣವೇನು? ನನ್ನಲ್ಲಿ ತಿಳಿಸೋ ಜನನೇ. ಕುಮಾರ, ನಮಗೊದಗಿರುವ ಈ ಸಂಕಟವನ್ನು ಏನೆಂದು ತಾನೇ ಹೇಳಲಿ? ಇದರಿಂದ ಪಾರಾಗುವುದು ಮಾರ್ಗವೇ ತೋಚುತ್ತಿಲ್ಲವಲ್ಲ. ಅಮ್ಮ, ಮನದ ಚಿಂತೆಯ ಬಿಡು ಜನನೇ, ಮನದ ಚಿಂತೆಯ ಬಿಡು ಜನನೇ. ಕಿರೀಟಿಯ ಸುತ ಇರುವ ತನಕ, ಕಿರೀಟಿಯ ಸುತ ಇರುವ ತನಕ ಮನದ ಚಿಂತೆಯ ಬಿಡು ಜನನೇ. ಗುರುತಿ ಬರುತ್ತಿಹ ಗುರುಳರನ್ನು ಗುರುತಿ ಬರುತ್ತಿಹ ಗುರುಳರನ್ನು ಬಂದು ಬರುವೆನು ಗಣದೊಳಗೆ, ಬಂದು ಬರುವೆನು ಗಣದೊಳಗೆ. ಬಯಲಿ ಏಕೆ ಮನದಳು ಚಿಂತೆ, ಬಯಲಿ ಏಕೆ ಮನದಳು ಚಿಂತೆ. ಅನುಮತಿಯನ್ನು ಕೊಡು ಛಲದೊಳಗೆ, ಅನುಮತಿಯನ್ನು ಕೊಡು ಛಲದೊಳಗೆ, ಅನುಮತಿಯನ್ನು ಕೊಡು ಛಲದೊಳಗೆ. ಮನದ ಚಿಂತೆಯ ಬಿಡು ಜನನೇ, ಮನದ ಚಿಂತೆಯ ಬಿಡು ಜನನೇ, ಮನದ ಚಿಂತೆಯ ಬಿಡು ಜನನೇ. ಅಮ್ಮ ಜನನೇ, ನಿನ್ನ ಚಿಂತೆಗೆ ಕಾರಣವೇನು ನನ್ನಲ್ಲಿ ತಿಳಿಸೋ ಜನನೇ. ಅಂತಹ ನೀಚರನ್ನು ಈ ಕ್ಷಣದಲ್ಲಿ ಹೋಗಿ ಅವರ ತಲೆಗಳನ್ನು ಗಗನಕ್ಕಾರಿಸಿ ಬರುವೆನು. ಅದೇನೆಂಬುದನ್ನು ನನ್ನೊಡನೆ ತಿಳಿಸೋ ಜನನೇ. ಕುಮಾರ, ಶಾಂತರಾಗು ಕಂದ. ನನ್ನ ಚಿಂತೆಯನ್ನು ಏನೆಂದು ತಾನೇ ಹೇಳಲಿ? ಕುಮಾರ, ನಿಮ್ಮ ಮಾವನಾರಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವೈರಿ ಆಗಿರುವ ಆ ಗಯರನ್ನು ನಿಮ್ಮ ತಂದೆಯವರು ಮೊರೆ ಹಾಕಿಕೊಂಡಿರುವರಂತೆ ಕಂದ. ಇದನ್ನು ಅವರಿಗೆ ಈ ವಿಚಾರವನ್ನು ತಿಳಿಸಿ ಅವರಿಗೆ ಸಮಾಧಾನವನ್ನು ಪಡಿಸಿ ಆ ಗಯನನ್ನು ಬಿಟ್ಟು ಬಿಡುವಂತೆ ಕೇಳಿಕೊಂಡು ಬರಬೇಕೆಂಬುದಾಗಿ ಹೇಳಿ ಕಳಿಸಿರುವರು. ಅಮ್ಮ, ಇದಕ್ಕಾಗಿ ನೀ ಅಮ್ಮ ಇದಕ್ಕಾಗಿ ಚಿಂತಿಸುವುದೇ ಮಾತೆ? ಹಾಗಾದರೆ ಬೇಗ ನಡೆ. ನಮ್ಮ ತಂದೆಯ ಅಭಿಪ್ರಾಯವೇನೆಂದು ತಿಳಿಯೋಣ. ಬೇಗ ನಡೆ ಜನನೇ. ಆಗಬಹುದು, ಬಾ ಕಂದ, ಹೋಗೋಣ. ಗೊತ್ತು. ಸಹೋದರ ದುಶ್ಯಾಸನ, ಕರ್ಣ, ರಾಜ ಸಹೋದರ ರಾಜ ನರ್ತಕಿಯರನ್ನು ಬರಮಾಡು.
ತಿಲಕ ಮಗುಟೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಗರುಡಾಳು ಗುರು ಗೋಪರಾಜೇಶ್ವರ ಭಯಂಕರ ರೂಪ ಮನೋಹರ ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ಕರ್ಣನ ಪರಮ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾಂತ ಚಾಪ ವಿಜಯ ಬಲ್ಲ ಕರ್ಣನ ಪರಮಾಂತ ಸೋದರ ಪಾವನ ಗೌರವೇಶ್ವರ ಸೋದರ ಮಾವನ ಇದದಿ ಚತುರ ಸೋದರ ಮವನ ಇದದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಮಲ್ಲ ಎಲ್ಲವ ಬಲ್ಲವ ಈ ಜಗ 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 ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಬಲ್ಲರ 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 ಬಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಈ ಜಗ ಬಲ್ಲರ 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 ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಕರುಣಾಳು ಗುರು ಗೋಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಧುರೇಶ್ವರ ಧೀರ ಕರುಣಾಳು ಗುರು ರಾಜೇಶ್ವರ ರಾಜೇಶ್ವರ ರಾಜ ಕನ್ನಡ ಶಾಸನಾಧಿಗಳೇ ನಿರುತಂ ಸಾಮಂತರಾಜರನ್ ಗಡಗೋಡೆ ಸಹೋದರ ನಿತ್ತ ಚರಣ ನಿರುತ ಸಾಮಂತರಾಜರನ್ ಗಡಗೋಡೆ ನರವಿ ಭೀಷ್ಮ
ದ್ರೋಣಾದಿಗೆ ಅದು ಬರದಿಂದ ರಂಕೃತನಾಗಿ ನೆರವೇ ದಾರಾಮಂಡಲ ಋತ ಪರಿವೇಷ್ಟಿತನಾಗೆ ದಾರಾಮಂಡಲ ಋತ ಪರಿವೇಷ್ಟಿತನಾಗೆ ನೆರವೀದುತವಸ್ತಕ್ಕೆ ಮೋರನಿಗೆ ಅದೋರು ಸಾರಿ ಸಾಕಿದರೆ ಭಲರೆ ಭಲರೆ ಬಲುಸೋ ಅಸದಿಂದ ಭಲರೆ ಮೆರೆಯ ಸುಖದಿ ಧೀರ ಧೀರಗಳು ಗಣಗುಣ ನೆನೆಸೆ ಇಲ್ಲ ಧೀರಗಳು ಗಣಗುಣ ನೆನೆಸೆ ಸಾರ ಚರಿತ ಸೌಭಾಗ್ಯವಿ ನೆರವೆ ರಾಜ್ಯವನಾಳ್ವೆ ಇರುತ್ತವ ಅರುಸದಿ ರಾಜ್ಯವನಾಳ್ವೆ ಅಲರೆ ಮೆರವೆ ಸುಖದಿ ಈದರೆ ಅಲರೆ ಭಲರೆ ಬಲುಸೋ ಅಸದಿಂದ ಅಲರೆ ಮೆರವೆ ಸುಖದಿ ಭೀಷ್ಮದೋಣ ಕುರುಪಿತ ಸಹಜ ಭೀಷ್ಮದೋಣ ಕುರುಪಿತ ಸಹಜ ಕರ್ಣ ಸಕುನಿ ದುಶ್ಯಾಸನವೆನಗಿದೆ ಕರ್ಣ ಸಕುನಿ ದುಶ್ಯಾಸನವೆನಗಿದೆ ಬಲವೆನಗಿದೆ ರಾಜ್ಯವನಾಳ್ವೆ ಬೆಂಬಲ ಎನಗಿದೆ ರಾಜ್ಯವನಾಳ್ವೆ ಸಾರೆ ಭುಜ ಬಲ ಪರಕ್ರಮ ಥೋರೆ ಸಾರಿ ಭುಜ ಬಲ ಪರಕ್ರಮ ಥೋರೆ ಘನ ಭುಜ ಬಲವನ್ನು ಮೇರೆ ಹಠ ಮಾಡೆ ಅಜಗಳ ಶಿರಗಳ ಕಡೆಯುವೆ ರಣಗಳು ಅಜಗಳ ಶಿರಗಳ ಕಡೆಯುವೆ ರಣಗಳು ಅಜಗಳ ಶಿರಗಳ ಕಡೆಯುವೆ ರಣಗೆ ಅಲರೆ ಮೆರವೆ ಸುಖದೆ ಈದರೆ ಅಲರೆ ಭಲರೆ ಬಲುಸೋ ಅಸದಿಂದ ಅಲರೆ ಮೆರವೆ ಸುಖದೆ ಅಲರೆ ಮೆರವೆ ಸುಖದೆ ಅಲರೆ ಮೆರವೆ ಸುಖದೆ ಮಿತ್ರನಾದ ಅದೇ ಕರ್ಣ ಅಸುರರನ್ನು ಧಿಕ್ಕರಿಸಿ ಆ ಪಶುಪಾಲಕರನ್ನು ಎದುರು ನೋಡಿ ಆ ದಿಟ್ಟ ಪಾಂಡವರಲ್ಲಿ ಬಡ ಪಾಂಡವರಲ್ಲಿ ದಿಟ್ಟ ಭೀಮನ ಉಟ್ಟಡಗಿಸಲೆಂದು ಪಣ ತೊಟ್ಟು ಕಾದು ನಿಂತಿರುವ ಸಹೋದರ ದುಶ್ಯಾಸನ ಗಜವಾದ ಆನೆ ಗುಂಪಿನಲ್ಲಿ ವ್ಯಾಘ್ರವಾದ ಸಿಂಹನು ಆರ್ಭಟಿಸಿದಂತೆ ಅಬ್ಬರಿಸಿ ಮೆರೆಯುತ್ತಿರುವ ನಿನ್ನ ಪರಾಕ್ರಮದ ವಿಚಾರವನ್ನು ನನ್ನೊಡನೆ ತಿಳಿಸುವಂತನಾಗು ಸಹೋದರ. ಅಸುರ ಕುಲಕ್ಕೆ ಅರಸನಾಗಿ ಅತುಳ ಪರಾಕ್ರಮಿ ಎನಿಸಿಕೊಂಡು
ಕಾಜಪಥ್ಯಕ್ಕೆ ಚಕ್ರೇಶ್ವರನಾಗಿ ಬೆಳೆಯುತ್ತಿರುವ ಮಲ್ಲ ನೋಡ್ ಮಲ್ಲ, ಎಲ್ಲರನ್ನೂ ಗೆಲ್ಲಬಲ್ಲ ಈ ಛಲದಂಕ ಮಲ್ಲನಿಗೆ ಆ ಭರಪಾಂಡವರ ಏಳಿಗೆಯನ್ನು ನನ್ನ ಕನಸು ಮನಸ್ಸಿನಲ್ಲಿಯೂ ನೋಡಬಾರದೆಂಬ ಕ್ರೋಧವು ನನ್ನ ಮನಸ್ಸಿನಲ್ಲಿ ಉಕ್ಕುತ್ತಿರುವುದು ಕರ್ಣ. ನನ್ನ ಮನಸ್ಸಿನಲ್ಲಿ ಉಕ್ಕುತ್ತಿರುವುದು ಆ ಕ್ರೋಧಕ್ಕಾಗಿ ಆ ಭರಪಾಂಡವರನ್ನು ಮಾಯಾಜೂತದಲ್ಲಿ ಸೋಲಿಸಿ ಅವರ ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಸೆಳೆದು ಅರಣ್ಯಕ್ಕೆ ಓಡಿಸಿರುವೇನೋ ಮಿತ್ರ, ಅರಣ್ಯಕ್ಕೆ ಓಡಿಸಿರುವೇನೋ. ಇದರಿಂದ ನಮಗೆ ಪರಮ ಆನಂದವಲ್ಲವೇ ಮಿತ್ರ, ಪರಮ ಆನಂದವಲ್ಲವೇ? ಈ ಜಗತ್ತಿನಲ್ಲಿ ನಿನ್ನನ್ನು ಜಯಿಸುವ ಸೂರರು ಯಾರು ತಾನೇ ಎನ್ನುವುದು ಕೌರವೇಶ್ವರ. ಅಲ್ಲದೆ ಬಡ ಪಾಂಡವರು ನಿಮ್ಮ ಬಯಕೆ ಎಳರಿ ಕಾಡು ಪಾಲಾದರು, ದುರ್ಯೋಧನ ಕಾಡು ಪಾಲಾದರು. ಅವರಾದರೂ ತಿನ್ನಲು ಅನ್ನವಿಲ್ಲದೆ ಜಡ್ಡೆ ಗೆಣಸನ್ನು ತಿಂದುಕೊಂಡು ಅರಣ್ಯದಲ್ಲಿ ಕಾಲವನ್ನು ಮಾಡುತ್ತಿರುವ ದುರ್ಯೋಧನ ಅರಣ್ಯದಲ್ಲಿ ಕಾಲವನ್ನು ಮಾಡುತ್ತಿದ್ದರು. ಅವರು ಹೊರಗೆ ಪುನಃ ಬಂದು ನಿಮ್ಮೊಡನೆ ಯುದ್ಧ ಮಾಡುವುದು ಶಕ್ತಿ ಅವರಿಗೆ ಎಲ್ಲಿಂದ ಬರಬೇಕು? ದುರ್ಯೋಧನ ಎಲ್ಲಿಂದ ಬರಬೇಕು? ಬಲೇ ಬಲೇ ಕರ್ಣ, ನಿನ್ನಂತ ವೀರಾದಿ ವಿರೋಧ ಕರ್ಣನು ನನಗಿರುವಾಗ ನನಗೆ ಭಯವೆಂದರೇನು ಕರ್ಣ? ಭಯವೆಂದರೇನು? ನಿನ್ನ ಪೀಠವನ್ನು ನೀನು ಅಲಂಕರಿಸು ಕರ್ಣ. ಕುರುರಾಜ. ಸಹೋದರ ದುಶ್ಯಾಸನ, ಅಜವಾದ ಆನೆ ಗುಂಪಿನಲ್ಲಿ ವ್ಯಾಘ್ರವಾದ ಸಿಂಹನು ಆರ್ಭಡಿಸಿದಂತೆ ಅಬ್ಬರಿಸಿ ಮೆರೆಯುತ್ತಿರುವ ನಿನ್ನ ಪರಾಕ್ರಮದ ವಿಚಾರವನ್ನು ನನ್ನೊಡೆ ತಿಳಿದು ಸಹೋದರ. ಸಹೋದರ ಪಂಥದ ಬಗೆಯ ಸಹೋದರ ಉಷ್ಣಾಭರಣ ಕಾಲನಿ
ಸಹೋದರ, ಆ ಪಾಂಡವರು ಆಗಿ ಹೋಗ್ಬಿಟ್ಟು ನನ್ನ ಮನದಿಗೆ ಸಮಾಧಾನವಿಲ್ಲ, ಸಮಾಧಾನವಿಲ್ಲ. ನಮ್ಮ ಬಯಕೆ ಎದರಿ ಕಾಡು ಪಾಲಾಗಬಿಟ್ರು. ಆ ಬಡ ಪಾಂಡವರು ಪುನಃ ಜೀವಿಸಿ ಎಂದರಿಗೆ ಬರಲಾರರು ಅಂತ ಬರಲಾರರು. ಹೀಗಿರುವಾಗ ಇನ್ನ ಮೇಲೆ ಈ ಲೋಕಕ್ಕೆ ಚಕ್ರವರ್ತಿಗಳು ಅಗ್ರಜ, ಚಕ್ರವರ್ತಿಗಳು. ಹೀಗಿರುವಾಗ ನಮಗೆ ತೊಂದರೆ ಎಂದರೆ ಏನು ಅಗ್ರಜ? ಭಲೆ ಭಲೆ ಸಹೋದರ, ನಿನ್ನಂತ ವೀರಾದಿ ವೀರನಾದ ಸಹೋದರರು ನನಗಿರುವಾಗ ಈ ನಮ್ಮ ರಾಜ್ಯಕ್ಕೆ ತೊಂದರೆ ಎಂದರೇನು? ನಿನ್ನ ಪೀಠವನ್ನು ನೀನು ಅಲಂಕರಿಸು ಸಹೋದರ. ನಾರಾಯಣ ನಾರಾಯಣ. ಜಗದೀಶ ನಾಡುವ ಜಗವೇ ನಾಟಕ ಜಗದೀಶ ನಾಡುವ ಜಗವೇ ನಾಟಕ ಸಂಚಾರಿ ನಾರಾಗಿ ಬಾಳುವ ನಾರಾಯಣ ನಾರಾಯಣ. ಸರಿ ಸಮರ್ಥಮಗೆ ಯಾರಿಗೇನು ಅರೆ ಸರಿ ಸಮರ್ಥಮಗೆ ಯಾರಿಗೇನು ಅರೆ ನೆನೆಯುತ್ತ ಬಾರದಿ ಅಪಜಯ ಪಡೆದೆ ನೆನೆಯುತ್ತ ಬಾರದಿ ಅಪಜಯ ಪಡೆದೆ ಕಾರದ ಹೋದವ ಜೀವ ಜಗದೀಶ ನಾಡುವ ಜಗವೇ ನಾಟಕ ಜಗವೇ ನಾಟಕ ನಾರಾಯಣ ನಾರಾಯಣ. ದಾಂಭಿಕ ಜನರ ಪ್ರೀತಿಯ ಮೆರೆಸಿ ಧಾರ್ಮಿಕ ಜನರ ಪ್ರೀತಿಯ ಮೆರೆಸಿ ಧಾರ್ಮಿಕ ಜನರ ಪ್ರೀತಿಯ ಮೆರೆಸಿ ಧಾರ್ಮಿಕ ಜನರ ಪ್ರೀತಿಯ ಮೆರೆಸಿ ನ್ಯಾಯದ ಹೋದವ ಬೀಳುವ ಜಗದೀಶ ನಾಡುವ ಜಗವೇ ನಾಟಕ ಜಗವೇ ನಾಟಕ ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆವು. ಗೌರವೇಶ್ವರ ನಮ್ಮೆಲ್ಲರಿಗೂ ಮಂಗಳವಾಗಲಿ. ನಾರಾಯಣ ನಾರಾಯಣ. ಪೂಜ್ಯರೇ, ತಾವು ಅಪರೂಪವಾಗಿ ನಮ್ಮ ಮಂದಿರಕ್ಕೆ ಬಂದಿರುವುದರಿಂದ ನಾವು ಮತ್ತು ನಮ್ಮ ಕುರು ಸೈನ್ಯರು ಧನ್ಯರಾದೆವು. ಪೂಜ್ಯರೇ, ಧನ್ಯರಾದೆವು. ಅದು ಅಲ್ಲದೆ ತಾವುಗಳಾದರೂ ತ್ರಿಲೋಕ ಸಂಚಾರಿಗಳು. ಯಾವ ಯಾವ ದೇಶದಲ್ಲಿ ಏನು ವಿಶೇಷ ವರ್ತಮಾನ ನಡೆಯುತ್ತಿರುವುದು ಅದನ್ನು ನನ್ನೊಡನೆ ತಿಳಿಸುವಂತರಾಗಿ ಪೂಜ್ಯರೇ. ನಾರಾಯಣ ನಾರಾಯಣ. ಶಿಹೋಧನ ಚಕ್ರವರ್ತಿ, 3 ಲೋಕವನ್ನು ಸಂಚರಿಸುವಲ್ಲಿ ಯಾವ ವಿಷಯವೂ ಇಲ್ಲ ಶಿಹೋಧನ. ಆದರೆ ಆ ಧರ್ಮಾತ್ಮರಾದ ಪಾಂಡವರು ಕಾಮಿಕ ವನದಲ್ಲಿ ವನವಾಸವನ್ನು ಪಡುತ್ತಿರುವರು. ಅವರು ಸಂಕಟವನ್ನು ನೋಡಿದರೆ ಅಯ್ಯೋ ಪಾಪ ಎನಿಸುವುದು.
ಏನು ಪೂಜ್ಯರೇ, ಪಾಂಡವರಿಗೆ ಕಷ್ಟ? ಪಾಂಡವರಿಗೆ ಕಷ್ಟವೆಂದರೇನು ಪೂಜ್ಯರೇ? ಯಾವ ಧನ ಕಾಯುವ ಗೊಲ್ಲನಿರುವಾಗ ಆ ಪಾಂಡವರಿಗೆ ಕಷ್ಟ ಎಂದರೇನು ಪೂಜ್ಯರೇ? ನಾರಾಯಣ ನಾರಾಯಣ ಶ್ರೀಹೋದರ, ಆ ಧನ ಕಾಯುವ ಗೊಲ್ಲನಿಂದಲೇ ಅವನಿಗೆ ಪರಮ ವೈರಿಯಾಗಿರುವನು ಶ್ರೀಹೋದನ, ಪರಮ ವೈರಿಯಾಗಿರುವನು. ಪೂಜ್ಯರೇ, ಪಾಂಡವರಿಗೂ ಕೃಷ್ಣನಿಗೂ ವೈರತ್ವವೇ? ಹಾಗಾದರೆ ಸಮಾಚಾರವೇನು ಪೂಜ್ಯರೇ? ಸಹೋದರ, ಈ ಪೂಜೆಯ ಮಾತನ್ನು ಕೇಳಬೇಡ ಅಲ್ಲ. ಅವರು ಕೃಷ್ಣನಿಗೆ ವೈರಿ ಆಗಲಿ, ಅಲ್ಲ ಶಂಕರನಿಗೆ ವೈರಿ ಆಗಲಿ, ಅವರ ವಿಚಾರವನ್ನು ಬಿಡುವುದರಿಂದ ಅವರ ವಿಚಾರವಂತಿರಲಿ. ಈ ಮೂರು ಲೋಕಕ್ಕೆ ನಮಗಿಂತ ಚೋರರು ಯಾರಿರಬಹುದು ಅದನ್ನು ತಿಳಿದು ಪೂಜ್ಯರೇ. ನಾರಾಯಣ ನಾರಾಯಣ. ದುಶಾಸನ, ಸ್ವಲ್ಪ ಶಾಂತನಾಗು. ದುರ್ಯೋಧನ ಚಕ್ರವರ್ತಿ, ಪಾಂಡವರಿಗೂ ಕೃಷ್ಣರಿಗೂ ವೈರತ್ವವು ನಡಿಬೇಕಾದರೆ ಆ ಗಯನೆಂಬ ಕುಬೇರನ ಸುತನಾದ ಗಯನೆಂಬ ಗಾಂಧರ್ವನು ಕಾಮಿಕ ವನದಲ್ಲಿ ಅರ್ಜುನನ ಮರೆ ಬಿದ್ದಿರುವನಂತೆ. ಅದಕ್ಕೆ ಆ ಪರಮಾತ್ಮನು ಅನೇಕ ವಿಧವಾಗಿ ಹೇಳಿ ಕಳಿಸಿದರು. ಆತನ ಬಿಡದೇ ಇರುವುದರಿಂದ ಅವರಿಗೂ ಅವನಿಗೂ ಯುದ್ಧವು ಸಿದ್ಧವಾಗಿರುವುದು ಸುಯೋಧನ. ಹೋಗ್ತಾರೆ ಹಾಗಾದರೆ ಈ ಸಮಯದಲ್ಲಿ ನಾನು ಯಾರ ಪಕ್ಷವನ್ನು ವಹಿಸಬೇಕು ಅದನ್ನು ನೀವೇ ತಿಳಿಸಿ ಪೂಜ್ಯರೇ. ನಾರಾಯಣ ನಾರಾಯಣ. ಸುಯೋಧನ, ಈಗ ನೀವು ಪಾಂಡವರ ಪಕ್ಷವನ್ನು ವಹಿಸಿದರೆ ಆ ಕೃಷ್ಣ ಬಲರಾಮರನ್ನು ಸುಲಭವಾಗಿ ಜಯಿಸಬಹುದು ಸುಯೋಧನ. ಆದರೆ ಆ ಪಾಂಡವರು ನಿಮ್ಮ ಅಧೀನದಲ್ಲಿ ಇರುವರು. ಆದರೆ ಉದಾಸೀನ ಮಾಡಬೇಡ ಸುಯೋಧನ. ನೀವು ಹೇಳುವುದೇನೋ ಸರಿ, ಆದರೆ ಆ ಪಾಂಡವರಿಗೂ ನಮಗೂ ಹಿಂದಿನಿಂದಲೂ ಪರಮ ವೈರತ್ವವಲ್ಲವೇ ಪೂಜ್ಯರೇ? ಈಗ ನಾನು ಅವರ ಪಕ್ಷವನ್ನು ಹೇಗೆ ವಹಿಸಲಿ ಪೂಜ್ಯರೇ? ಒಂದು ವೇಳೆ ಕೃಷ್ಣ ಬಲರಾಮರನ್ನು ಜಯಿಸಬೇಕಾದರೆ ನಮ್ಮವರ ಬಲಾಢ್ಯದ ವಿಚಾರವನ್ನು ಹೇಳುವೇನೋ ಕೇಳಿ ಪೂಜ್ಯರೇ. ಸುಯೋಧನ, ನಿನ್ನ ಬಲಾಢ್ಯವಾದ ಸೈನ್ಯದ ವಿಚಾರವನ್ನು ಕೇಳಿ ಸಂತೋಷ ಪಡುವೆನು. ಹೇಳುವನಾಗೂ ಸುಯೋಧನ. ಸಮರೋ ಸಮರೋ ಕರಳಗಿರುವರ ಕಾಣ ನಮನ ಕರಳಗಿರುವರ ಕಾಣ ನಮನ ಸರಿ ಸಮರೋ ಅರುಳರ ಶಿರಗಳ ಕಡಿಯಲು ಸಮಯ ಅರುಳರ ಶಿರವನ್ನು ಕಡಿಯಲು ಸಮಯ ಪುಡಿ ಪುಡಿ ಕೈಯಿಂದ
ಸುಸಮತ್ರದಿಂದ ಆಡುತ್ತಿರುವ ನಾನು ಆ ಅರ್ಜುನನ ತಲೆ ತೆಗೆಲೆಂದು ಕಾಲವಿಷ್ಣು ಎಂಬ ಧರಿಸು ಪಡೆದಿರುವ ಈ ನನ್ನ ವೀರ ಕರ್ಣ ಆ ಹೊಟ್ಟೆಗಾಕಲಾದ ಭೀಮನನ್ನು ಸೀಳು ಹಾಕಲು ಸದಾ ಸಿದ್ಧನಾಗಿರುವ ಈ ನನ್ನ ತಮ್ಮ ದುಶ್ಯಾಸನ ಭರತ ಖಂಡದ ಹುಲಿ. ಇವರ ಪರಾಕ್ರಮವು ನಿಮಗೆ ತಿಳಿಯದೇ ಪೂಜ್ಯರೇ. ಅದು ಅಲ್ಲದೆ ಹಸ್ತತಾತ್ರ ಚಾಪವಿದ್ಯೆ ಕಲಿತು ನಿಪುಣರಾಗಿರುವ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಇಂತಹ ಮಹಾರಥಿಕರಿರುವಾಗ ಈ ನನ್ನ ಕುರು ಸೈನ್ಯದ ಹಿಡಿತಕ್ಕೆ ಸಿಕ್ಕಿದ ಆ ಯಾದವರು ಮಜಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂಗೆ ಪೂಜ್ಯರೇ, ಲಜ್ಜಿಗುಜ್ಜಿಯಾಗುವವರು ತಿಳಿಯಿತೆ ಪೂಜ್ಯರೇ. ನಾರಾಯಣ ನಾರಾಯಣ. ಶಿವೋಧನ, ನಿನ್ನ ಬಲಢ್ಯವಾದ ಸೈನ್ಯದ ವಿಚಾರವನ್ನು ಕೇಳಿ ನನಗೆ ಸಂತೋಷವಾಯಿತು. ಇಂಥ ಸೈನ್ಯ ಇರುವಾಗ ಆ ಕೃಷ್ಣ ಬಲರಾಮರನ್ನು ಸುಲಭವಾಗಿ ಜಯಿಸಬಹುದು ಶಿವೋಧನ. ಆಮೇಲೆ ಆ ಪಾಂಡವರು ನಿನ್ನ ಅಧೀನದಲ್ಲಿ ದಾಸಾನುದಾಸನಾಗಿ ಇರುವರು ಶಿವೋಧನ. ಹೌದು ಪೂಜ್ಯರೇ, ನಿಮ್ಮ ಮಾತನ್ನು ಒಪ್ಪಲೇಬೇಕು. ಆ ಭ್ರಷ್ಟರಾದ ಕೃಷ್ಣ ಬಲರಾಮರನ್ನು ರಣಾಂಗಣದಲ್ಲಿ ಕೊಂದು ಹಾಕಿದರೆ ಆಮೇಲೆ ಆ ಕುಂದಿ ಪಾಂಡವರು ನನ್ನ ದಾಸಾನುದಾಸನಾಗಿ ಬಿದ್ದಿರುವರಲ್ಲವೇ ಪೂಜ್ಯರೇ. ನಾರಾಯಣ ನಾರಾಯಣ. ಇನ್ನು ತಾವು ದಯಮಾಡಿಸಿ ನಾವಿನ್ನು ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಮಾಡುವೆವು. ಆಗಬಹುದು. ನಡೆಯಿರಿ ಶಿವೋಧನ, ನಡೆಯಿರಿ. ಸಹೋದರ ಕರ್ಣ, ನಾರಾಯಣ.
ಸತ್ಯ ಸ್ವರೂಪದ ದೀಪವ ಬೆಳಗಲು ಸತ್ಯ ಸ್ವರೂಪದ ದೀಪವ ಬೆಳಗಲು ನಿತ್ಯ ಭಾವದ ರೂಪವ ನಳಿಸಲು ನಿತ್ಯ ಭಾವದ ರೂಪವ ನಳಿಸಲು ನ್ಯಾಯದ ನೀತಿಯ ನಾಯುವ ಜಗದೀಶ ನಾನುವ ಜಗವೇ ಪರಮೇಶ್ವರ, ಇದೇನು ಈ ರೀತಿಯಾಗಿ ಈ ದಿನ ನೀವು ಯೋಚಿಸುತ್ತಾ ಕುಳಿತಿರು ಕಾರಣವಾದರೇನು ಸ್ವಾಮಿ? ಪಾರ್ವತಿ, ಪರಮೇಶ್ವರ, ತರುಣಿ ಕೇಳುವೆ ನಾನಿಸೆ ಎನ್ನಯ ನುಡಿಯ ತರುಣಿ ಪೇಳುವೆ ನಾನಿಸೆ ತರುಣಿ ಪೇಳುವೆ ನಾನಿಸೆ ಎನ್ನಯ ನುಡಿಯ ತರುಣಿ ಪೇಳುವೆ ನಾನಿಸೆ ವಿನಯ ಭಾರವ ನನ್ನ ಇಳುವ ಶ್ರೀ ಕೃಷ್ಣ ವಿನಯ ಭಾರವ ನನ್ನ ಇಳುವ ಶ್ರೀ ಕೃಷ್ಣ ಕಲರ ಸಂಭವಿಸಲು ದೊರೆಗಿಳಿದು ಬಂದಿಹನೋ ಕರುಣಿ ಪೇಳುವೆ ನಾನಿಸೋ ಎನ್ನಯ ನುಡಿಯ ತರುಣಿ ಪೇಳುವೆ ನಾನಿಸೋ ಹೋರಾಟ ನಗಾರದೆ ಲೋಕನ ಯಕ ಅರಿಯೋ ಹೋರಾಟ ನಗಾರದೆ ಲೋಕನ ಯಕ ಅರಿಯೋ ಕಲರ ಸಂಭವಿಸಲು ನರೆಗಿಳಿದು ಬಂದಿಹನೋ ತರುಣಿ ಪೇಳುವೆ ನಾನಿಸೋ ಎನ್ನಯ ನುಡಿಯ ತರುಣಿ ಪೇಳುವೆ ನಾನಿಸೋ ಪಾರ್ವತಿ, ಸ್ವಾಮಿ, ನನ್ನ ಆಲೋಚನೆ ಏನೆಂದರೆ ನಿನ್ನೊಡನೆ ಏನುತ್ತಾರೆ ಹೇಳಲೇ ಪಾರ್ವತಿ? ಪರಮೇಶ್ವರ, ಅಂದೇ ನಿನ್ನೊಡನೆ ನಾನು ಹೇಳಲಿಲ್ಲವೇ ಈಗ ಶ್ರೀಕೃಷ್ಣ ಪರಮಾತ್ಮನಿಗೂ ಅರ್ಜುನನಿಗೂ ಭಯಂಕರವಾದ ಯುದ್ಧವೇ ಪ್ರಾರಂಭ ಆಗಿರುವುದು. ಆ ಗಯನು ದೆಸೆಯಿಂದ ಕಾಮಿಕವನದಲ್ಲಿ ಅರ್ಜುನನು ಮರೆಯಾಗಿಕೊಂಡಿರುವನಂತೆ. ಮರೆಯಾಗಿಕೊಂಡ ಕಾರಣ ಈಗ ಅರ್ಜುನನಿಗೂ ಕೃಷ್ಣನಿಗೂ ಭಯಂಕರವಾದ ಯುದ್ಧವೇ ಪ್ರಾರಂಭವಾಗಿರುವುದು. ಆಗಿರುವುದು ಪಾರ್ವತಿ. ಪರಮೇಶ್ವರ, ಹಾಗಾದರೆ ಈಗ ಮಾಡುವುದಾದರೂ ಏನು ಸ್ವಾಮಿ? ದೇವತೆಗಳ ಹಾಗಾದರೆ ಸಾಮಾನ್ಯ ಮನುಷ್ಯರ ಗತಿಯೇನು ಪರಮಾತ್ಮ? ಪಾರ್ವತಿ, ಇಷ್ಟಕ್ಕೆಲ್ಲ ನೀನೇ ಕಾರಣದು. ನೀನು ಆ ಬಾಲಕನಿಗೆ ಉಪಾಯವನ್ನು ಹೇಳಿಕೊಟ್ಟ ಕಾರಣ ಈ ದಿನ ನಾರಾಯಣರು ಯುದ್ಧವನ್ನು ಮಾಡಿ ಈ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗುವ ಸ್ಥಿತಿ ಬಂದಿರುವುದು ಪಾರ್ವತಿ. ಪರಮಾತ್ಮ, ನಮ್ಮನ್ನು ನಂಬಿದ ಭಕ್ತರನ್ನು ಕಾಪಾಡುವುದು ದೇವತೆಗಳಾದ ನಮ್ಮ ಕರ್ತವ್ಯವಿಲ್ಲವೇ ಸ್ವಾಮಿ? ಪಾರ್ವತಿ, ಆಗಾಲಗದು ಈಗ
ಸಾಗಾದ ಮಾತುಗಳು ಪಾರ್ವತಿ ಹಾಗಾಲಗದು ಈಗ ಸಾಗಾದ ಮಾತುಗಳು ಈ ಘೋರವಿದ್ದವನು ನಾನೇಗೆ ನಿಂದಿಸಲೇ ಹಾಗಾಲಗದು ಈಗ ಕರುಣಿಯ ಕೇಳಮ್ಮ ಈ ಮರಿಯ ಕೋಪವನ್ನು ಕರುಣಿಯ ಕೇಳನ್ನ ಶ್ರೀ ಹರಿಯ ಕೋಪವನ್ನು ಶಾಂತಿಯಗೊಳಿಸಾದೆ ಶಾಂತಿಯಗೊಳಿಸಾದೆ ಆನೆಗೆ ನಿಂದಿಸದೆ ಹಾಗಾಲಗದು ಈಗ ಪಾರ್ವತಿ ನೀನು ಹೇಳುವುದೇನೋ ಸರಿ. ಆ ಶ್ರೀಹರಿಯನ್ನು ಪಾಪವನ್ನು ಮಾಡಿಕೊಂಡು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಪಾರ್ವತಿ ಈ ಎಲ್ಲಾ ವಿಚಾರವನ್ನು ತಿಳಿದವಳಾಗಿ ಹೇಳುತ್ತಿರುವೆಯಲ್ಲ, ನಾನು ಏನು ಮಾಡಲೇ ಪಾರ್ವತಿ? ಪರಮೇಶ್ವರ, ಅದು ನೋಡಿ ನಾರದ ಮಹಾತ್ಮರು ಇತ್ತಲೇ ಬರುತ್ತಿರುವರು. ಅವರಲ್ಲಿ ಉಪಾಯವನ್ನು ಕೇಳೋಣ ಸ್ವಾಮಿ. ನಾರದ, ನಿನಗೆ ಮಂಗಳವಾಗಲಿ, ಮೇಲೆ ಹೇಳು. ಕಾರಣವೇನು ನಾರದ? ಇದೇನು ದೇವ, ತಾವು ತಿಳಿದವರಂತೆ ನನ್ನನ್ನೇ ಕೇಳ್ತಿರುವಲ್ಲ ದೇವ. ಪರಮಾತ್ಮ, ಅರ್ಜುನನಿಗೂ ಈ ದಿನ ಶ್ರೀಕೃಷ್ಣ ಪರಮಾತ್ಮನು ಮಾಡಿರುವ ಪಂಚಕ್ಕೆ ಅರ್ಜುನನಿಗೂ ಅವರಿಗೂ ಯುದ್ಧವೇ ಪ್ರಾರಂಭವಾಗಿ ಪ್ರಪಂಚವೇ ಹಾಳಾಗುವ ಸ್ಥಿತಿಯಲ್ಲಿ ಇರುವುದಲ್ಲ ದೇವ. ಇದನ್ನು ತಿಳಿದರಂತೆ ಕೇಳ್ತಿರಲ್ಲ, ಇದು ಯಾವ ನ್ಯಾಯ ದೇವ? ನಾರದ, ವಿಚಾರವೇನೋ ತಿಳಿಯಿತು, ಆದರೆ ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ನಾರದ? ಮುಂದಿನ ವಿಚಾರವನ್ನು ನೀನೇ ನೋಡುವಂತೆ. ಪರಮಾತ್ಮ, ಇದಕ್ಕೆ ಮತ್ಯಾವ ಉಪಾಯವೂ ಇಲ್ಲ. ಕೃಷ್ಣ ಅರ್ಜುನರು ಯುದ್ಧಕ್ಕೆ ನಿಂತ ತಕ್ಷಣವೇ ನಾವಿವರು ಅಲ್ಲಿಗೆ ಹೋಗಿ ಆ ಗಯನನ್ನು ಹೊರಕ್ಕೆ ಬಿಡಿಸಿ ಆ ಗಯನ ಕಿರುಬೆಳ್ಳನ್ನು ಪರಮಾತ್ಮನ ಚಕ್ರಕ್ಕೆ ಆಹುತಿಯನ್ನು ಕೊಟ್ಟರೆ ಆ ಇಬ್ಬರಿಗೂ ಸಮಾಧಾನವಾಗುವುದು. ನಾವು ವೀರರ ಪಂಥವು ನೆರವೇರುವುದು ಪರಮೇಶ್ವರ. ನಿಜ ನಾರದ, ಹಾಗೆ ಮಾಡೋಣ. ಈ ಪ್ರಪಂಚವು ಇಲ್ಲವಾದರೆ ಈ ಪ್ರಪಂಚವು ಉಳಿಯುವುದಿಲ್ಲ. ಅಲ್ಲಿಗೆ ನೀನು ಸಹ ಬಾ, ನಾನು ಆ ಸಮಯಕ್ಕೆ ನಾನೂ ಬರುವೆನು. ಅವರ ವೀರವರ ಪಂಥವನ್ನೂ ನೆರವೇರಿಸೋಣ.
ಪರಮಾತ್ಮ ತಮ್ಮ ಅಪ್ಪನೆಂದೇ ಆಗಬಹುದು ದೇವ. ನಾನೇನೋ ಬರುವೆನು. ಹಾಗಾದರೆ ಇನ್ನಿನ್ನೂ ನಡೆ ನರದ ಪಾರ್ವತಿ, ನಡೆ ನಾವಿನ್ನೂ ಹೋಗೋಣ. ನಾರಾಯಣ ನಾರಾಯಣ ನೀನೇ ಅರಳು ನೀನೇ ಹರಿಯೋ ನೀನೇ ಅರಳು ನೀನೇ ಹರಿಯೋ ನಂತರ ಪಡೆಯೋ ಭಕ್ತರ ಪಡೆಯೋ ಪಾವನ ಪುರುಷ ಪರಮೇಶ ಸುಂದರಿ ಸ್ವಾಮಿ, ಶಾಂತರಾಗಿ ಪ್ರಿಯ. ಸಂಕಟ
ಪರಮಾತ್ಮ. ಸುಂದರಿ, ಪ್ರಿಯ, ನಮ್ಮ ಕುಮಾರನಾದ ಗಯನು ಶ್ರೀಕೃಷ್ಣ ಪರಮಾತ್ಮನಿಗೆ ವೈರಿಯಾಗಿ ನಮಗೆ ಇಂಥ ಕಷ್ಟಕ್ಕೆ ಗುರಿ ಮಾಡಿದರಲ್ಲ ದೇವಿ, ಗುರಿ ಮಾಡಿದರಲ್ಲ ಸ್ವಾಮಿ. ನಮ್ಮ ಕುಮಾರನನ್ನು ಯಾರು ಮರೆ ಹಾಕಿಕೊಂಡಿರುವರೋ ಏನು ಎಂಬ ವಿಚಾರವು ನನಗೆ ಒಂದು ತಿಳಿಯದಲ್ಲ ಸುಂದರಿ, ತಿಳಿಯದಲ್ಲ. ಶಾಂತರಾಗಿ ನೀವೇ ಈ ರೀತಿ ದುಃಖಿಸಿದರೆ ಆ ಪರಮಾತ್ಮನ ಕಾರಕ್ಕೆ ಏನಾದರೂ ಸಿಕ್ಕಿ ಹತನಾದನೋ ಅಥವಾ ಇನ್ನು ಉಳಿದಿರುವನೋ ಒಂದು ತಿಳಿಯದಲ್ಲ ದೇವಿ, ತಿಳಿಯದಲ್ಲ. ಸ್ವಾಮಿ, ನಮ್ಮ ಕುಮಾರನಿಗೆ ಏನೂ ಆಗಿರುವುದಿಲ್ಲ. ಆ ಶ್ರೀಕೃಷ್ಣ ಪರಮಾತ್ಮನು ಅವರನ್ನು ರಕ್ಷಿಸುತ್ತಿರುವನು. ಹೀಗಿರಬೇಕಾದರೆ ನೀವು ಈ ರೀತಿ ನೊಂದುಕೊಂಡರೆ ಹೇಗೆ ಸ್ವಾಮಿ? ಪ್ರಾಣಕಾಂತೆ, ಆ ಪರಮಾತ್ಮನ ಕೃಪಾ ಕಟಾಕ್ಷವು ಯಾವ ರೀತಿಯಲ್ಲಿ ಇರುವುದೋ ಅದರಂತೆ ಆಗಲಿ. ವಿಧಿ ಬರಹವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಆ ಮಂಗಳ ಗೌರಿ ರಥವನ್ನು ಆಚರಿಸು, ನಾನು ಸಹ ಪರಮಾತ್ಮನನ್ನು ಪೂಜಿಸುವೆನು ಸುಂದರಿ, ಪೂಜಿಸುವೆನು. ನಡೆ ಸುಂದರಿ, ಅರಮನೆಗೆ ಹೋಗೋಣ. ಹಾಗೆ ಆಗಲಿ ಪ್ರಿಯ. ಚಲುವೆಯನ್ನ ದೇಹದೊಳಗೆ ಜೀವನ ಪೋಟೋಕ್ಕೆ, ಚಲುವೆಯನ್ನ ದೇಹದೊಳಗೆ ಜೀವನ ಪೋಟೋಕ್ಕೆ, ಜೀವನ ಪೋಟೋಕ್ಕೆ, ಜೀವನ ಪೋಟೋಕ್ಕೆ. ಅಳುಪುಯನ್ನು ಅಯಸೋ ಭವ್ಯ ಗುರುಕುಲಕ್ಕೆ, ಅಳುಪುಯನ್ನು ಅಯಸೋ ಭವ್ಯ ಗುರುಕುಲಕ್ಕೆ. ಚಲವು ಇವನು ಬಲ್ಲ, ಚಲೋದಂತು ಮಲ್ಲ, ಚಲವು ಇವನು ಬಲ್ಲ, ಚಲೋದಂತು ಮಲ್ಲ. ಚಲವು ಎನ್ನ ದೇಹದೊಳಗೆ ಜೀವನ ಪೋಟೋಕ್ಕೆ, ಜೀವನ ಪೋಟೋಕ್ಕೆ, ಜೀವನ ಪೋಟೋಕ್ಕೆ. ಕರ್ಣ ದುಶ್ಯಾಸನಾದಿಗಳೇ, ಅಗ್ರಜ ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ಹೇಳಿದ ವಿಚಾರವು ತಿಳಿತೆ ನಿಮಗೆ. ಇನ್ನು ತಡವೇಕೆ? ಬೇಗ ನಮ್ಮ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಹೋಗಿ ಆ ಕೃಷ್ಣ ಬಲರಾಮರನ್ನು ರಣಾಂಗಣದಲ್ಲಿ ಕೊಂದು ಜಯಗಳಿಸಿ ಬರೋಣ. ಎಲ್ಲರೂ ನಡೆರಿ ಮಾಡೋಣ. ನೀತಾಗಿ ಚಿಂತಿಸಬೇಡ. ಕೃಷ್ಣ ಬಲರಾಮರನ್ನು ಕೊಂದುವುದು ಎಷ್ಟೋ ಸಾಧ್ಯವೆಂದು ತಿಳಿಯಬೇಡ. ಅವರ ಸೈನ್ಯವನ್ನು ಹೋಗಿ ಅವರ ವಂಶವನ್ನು ನಾಶ ಮಾಡಿ ಬರುವನು. ನಾಶ ಮಾಡಿ ಬರುವನು. ಸಹೋದರ ದುಶ್ಯಾಸನ, ಇನ್ನು ತಡವೇಕೆ? ಬೇಗ ನಮ್ಮ ಸೈನ್ಯವನ್ನು ಸಿದ್ಧಪಡಿಸುವಂತೆ ನಾವು ಆಗಬಹುದು.
ಆ ಕೃಷ್ಣನು ಮಾಯಾವಿ, ಆ ಪಾಂಡವನು ಕೊಲ್ತಕ್ಕಲ್ಲ. ನಡೀರಿ, ಬೇಗನೆ ಹೋಗೋಣ. ಸಹೋದರ. ಆಹಾ, ಏನು ತಾನೇ ಮಾಡಲಿ? ಆ ಪಾಪಿಯಾದ ಗಯನ ದೆಸೆಯಿಂದ ನನ್ನ ಸಹೋದರನಾದ ಶ್ರೀಕೃಷ್ಣನು ಒಂದೇ ಒಂದು ದಿನ ಕಳೆದರೂ ಅಗ್ನಿ ಪ್ರವೇಶವಾಗುವನಲ್ಲ. ಆ ರೀತಿ ಏನಾದರೂ ಆದರೆ ನಮ್ಮ ಈ ದ್ವಾರಕಾ ನಗರದ ಪಟ್ಟಣವು ಉಳಿಯುವುದೇ? ಈ ಪ್ರಜೆಗಳ ಗತಿಯೇನು? ಇದನ್ನು ತಿಳಿಯದೆ ಅರ್ಜುನನು ನಮ್ಮ ವೈರಿಯಾದ ಗಯನನ್ನು ಮರೆಯಾಕಿಕೊಂಡಿರುವಂತೆ ಇರಲಿ. ಈಗಲೇ ಕಾಮಿಕ ವನಕ್ಕೆ ಹೋಗಿ ಅರ್ಜುನನ ಜೊತೆ ಯುದ್ಧವನ್ನು ಮಾಡಿ ಆ ಗಯನನ್ನು ಸೆಳೆದುಕೊಂಡು ಬಂದು ನನ್ನ ಸಹೋದರನಾದ ಶ್ರೀಕೃಷ್ಣ ಚಕ್ರಕ್ಕೆ ಬಲಿ ಕೊಡುವೆನು. ಇರಲಿ, ನನ್ನ ಸಹೋದರ ಪ್ರಾಣವನ್ನು ಉಳಿಸದಿದ್ದರೆ ಈ ಪ್ರಪಂಚವೂ ಉಳಿಯುವುದಿಲ್ಲ. ನಾನು ಈಗಲೇ ಕಾಮಿಕ ವನಕ್ಕೆ ಹೋಗುವೆನು. ಸ್ವಾಮಿ, ಇದೇನಿದು? ಎಲ್ಲಿಗೆ ಹೊರಟಿರಿ ಪ್ರಿಯ? ನಿನ್ಗೆ ಮಂಗಳವಾಗಲಿ ಮೇಲೆ ಹೇಳಿದ್ರೆ ನಮಸ್ಕರಿಸುತ್ತೇನೆ. ಪ್ರಾಣೇಶ್ವರ, ಇದೇನು ಸ್ವಾಮಿ, ಎಲ್ಲಿಗೆ ಹೊರಟಿರಿ ಪ್ರಿಯ? ರೇವತಿ, ಆ ವಿಚಾರವು ನಿನಗೆ ತಿಳಿಯದು. ನನ್ನ ವೈರಿಯಾದ ಗಯನನ್ನು ಆ ಕಾಮಿಕ ವನದಲ್ಲಿ ಅರ್ಜುನನು ಮರೆಯಾಕಿಕೊಂಡಿರುವನಂತೆ ಈಗಲೇ ಕಾಮಿಕ ವನಕ್ಕೆ ಹೋಗಿ ಆ ಗಯನನ್ನು ಸೆಳೆದುಕೊಂಡು ಬರುವೆ. ನಿನ್ನೊಡನೆ ಸರಸ ಸಲಾಪವನ್ನು ನನಗೆ ಸಮಯವಿಲ್ಲ. ನೀನಿನ್ನು ಅರಮನೆಗೆ ನಡೆಯ ರೇವತಿ. ಇದೇನು ಪ್ರಿಯ? ಅರಮನೆಯಲ್ಲಿ ಕಾಲನ್ನು ಕಳೆಯುತ್ತಿದ್ದವರು ನೀವು ಇಲ್ಲದೆ ಹೋದರೆ ನಾ ಹೇಗೆ ಇರುವುದು? ಪ್ರಾಣೇಶ್ವರ, ನನ್ನ ಜೊತೆಯಲ್ಲಿ ಸರಸ ಸಲಾಪವನ್ನಿಂದ ಹಾಡಿ ಕುಣಿಯಬಾರದೆ ಪ್ರಾಣೇಶ್ವರ? ರೇವತಿ, ಆ ವಿಚಾರವು ನಿನಗೆ ತಿಳಿಯದು. ಅರ್ಜುನನ ದೆಸೆಯಿಂದ ನನ್ನ ಸಹೋದರನ ಶ್ರೀಕೃಷ್ಣನು ಪ್ರಾಣತ್ಯಾಗ ಮಾಡುವ ಸಂಭವವು ಒದಗಿದೆ. ನೀನಿನ್ನು ಅರಮನೆಗೆ ನಡೆ. ನಿನ್ನೊಡನೆ ಸರಸ ಸಲಾಪ ಆಡಲು ನನಗೆ ಸಮಯವಿಲ್ಲ. ನೀನಿನ್ನು ಅರಮನೆಗೆ ನಡೆ. ಹೋಗಲೇ ಸ್ವಾಮಿ. ಬಾರಿನ್ನ ಚೆಲುವ ಸೀರೆನ್ನವನವ ಯುಗವನ್ನು ಕ್ಷಣವಾಗಿದೆ. ಆಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಒಂದಾಗಿದೆ.
ಅಯ್ಯೋ ಪರಮಾತ್ಮ, ಮುಂದೇನು ಮಾಡಲಿ? ಸಹೋದರ ಭೀಮಸೇನ ಭೀಮಸೇನ ಸಿರಿ ಸಂಪತ್ತನ್ನು ಆ ದುಳ್ಳನಾದ ದುರ್ಯೋಧನಿಗೆ ಸೋತು ನಾವು ಕಷ್ಟ ಕಾಲದಲ್ಲಿ ಇರುವಾಗ ಇಂಥ ಅಲ್ಪ ಕಾರ್ಯಕ್ಕೆ ಕೈ ಹಾಕಿ ನಳ್ಳಬೇಕಾಯ್ತಲ್ಲ. ಈ ಬಂದ ಕಷ್ಟವನ್ನು
ಸುಲಭವಾಗಿ ಪರಿಹರಿಸಲು ಸುಲಭವಾಗಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಿಂತು ಯುದ್ಧವನ್ನು ಮಾಡುವುದೇ ಸಂತನಾಗೂ ಭೀಮ. ಭೀಮಸೇನ, ಈ ಅಲ್ಪ ಕಾಲಕ್ಕೆ ನೀವು ವ್ಯಸನವನ್ನು ಪಡಬಹುದೇ? ಅಣ್ಣ, ಇದು ನಿನ್ನ ಚರಣವನ್ನು ಮುಟ್ಟಿ ಪ್ರತಿಜ್ಞೆ ಮಾಡುವೆನು. ಈಗಾದರೂ ಆ ಕೃಷ್ಣನೇನಾದರೂ ಎಂದು ಮುಂದೆ ಆಲೋಚಿಸಿದೆ ನಮ್ಮ ಮೇಲೆ ಯುದ್ಧಕ್ಕೆ ಬರುವುದಾದರೆ ಇದು ಈ 77 ತೂಕದ ಗದೆಯಿಂದ ಹತ್ತಿ ಅವನ ಹತ್ತಿ ಮೇಲೆ ಬಿಟ್ಟರೆ ಗೋಪಿಕಾಂಗೇಸಿಯರ ಮನೆಯಲ್ಲಿರುವ ಹಾಲು ಮೊಸರಿನ ಭೀಮಸೇನ, ಭೀಮಸೇನ, ಹಾಗೆ ಮಾಡುವುದರಿಂದ ನಮಗೆ ಬಂದ ಕೀರ್ತಿಯು ಪರಮಾತ್ಮನ ವಿಷಯದಲ್ಲಿ ಯುದ್ಧವನ್ನು ಬಯಸುವುದು ಸಾಧ್ಯವೇ? ಸಂತನಾಗೂ ಭೀಮ. ಅಗ್ರಜ, ಗೋಪಾಲಂಗನೆಯರ ವಿಲಾಸ ಮಗಳಲ್ಲಿ ಮಗ್ನಿತನಾಗಿರುವ ಆ ಕೃಷ್ಣನನ್ನು ನೋಡಿ ನಿನಗೆ ಎಷ್ಟೊಂದು ಬರಬೇಕಣ್ಣ. ನನಗಪ್ಪನೇನು ಕೊಡು, ನಾನು ಆ ಗುರುಕುಲವನ್ನು ಬರುವೆನು. ಸಹೋದರ, ತಲೆಯ ಭಾರವನ್ನು ತಡೆಯುವುದೇ ಕಷ್ಟವಾಗಿದೆ. ಹೀಗಿರುವಾಗ ಈ ಭೂಮಿ ಭಾರವನ್ನು ತಡೆಯಲು ಸಾಧ್ಯವೇ? ಸಂತನಾಗೂ ಭೀಮ. ಅರ್ಥ
ಅಗ್ರಜ. ಪಾರ್ಥ, ಅಣ್ಣ, ನೀವೇಕೆ ಈ ರೀತಿ ಚಿಂತಿಸುತ್ತಿರುವಿರಿ? ಅಸಮವಾಗಿ ಒದಗಿರುವ ಕಾರ್ಯಕ್ಕೆ ಚಿಂತಿಸಿ ಪ್ರಯೋಜನವೇನೋ ಅಣ್ಣ. ಅಣ್ಣ, ಈ ಕಾರ್ಯವನ್ನು ನಾನು ಉದ್ದೇಶಪೂರ್ವಕವಾಗಿ ಮಾಡಿದವನಲ್ಲ. ಅಸಮವಾಗಿ ಪರಿಣಮಿಸುವ ಕಾರ್ಯಕ್ಕೆ ಚಿಂತಿಸಿ ಪ್ರಯೋಜನವೇನೋ ಅಣ್ಣ. ಅಣ್ಣ, ನಮ್ಮ ಪರಮವಾದ ವೈರಿಯನ್ನು, ಶ್ರೀಕೃಷ್ಣ ಪರಮಾತ್ಮನ ವೈರಿಯನ್ನು ಈಗಲೇ ನಾನು ಸಂಹರಿಸಲೇ ಮರವಿದ್ದವರನ್ನು ಪಾಂಡವರು ಸಂಹರಿಸಿದರೆಂದು ಅಪಕೀರ್ತಿಯು ಬರುವುದಿಲ್ಲವೇ ಅಣ್ಣ? ಅದು ಅಲ್ಲದೆ ನಮ್ಮ ವೈರಿಗಳಾದ ದುರ್ಯೋಧನಾದಿಗಳು ನಮ್ಮನ್ನು ಜರಿದು ಆಡಿಕೊಳ್ಳುವುದಿಲ್ಲವೇ ಅಣ್ಣ? ಪರಮಾತ್ಮ ನಮ್ಮ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ಅಣ್ಣ, ಸುಮ್ಮನೆ ಚಿಂತಿಸಿ ಪ್ರಯೋಜನವೇನು? ಆ ಗಯನ ದಶೆಯಿಂದ ಸ್ವಾಮಿಯ ಚಕ್ರಕ್ಕೆ ನಮ್ಮ 5 ತಲೆಯು ಬಲಿಯಾದರೂ ಸರಿಯೇ ಆ ಗಯನನ್ನು ಸರ್ವತ ಬಿಡಲಾಗದು ಅಣ್ಣ, ಬಿಡಲಾಗದು. ಪಾರ್ಥ, ಆ ಪರಮಾತ್ಮನು ನಮಗೆ ಶಿಕ್ಷಿಸಲು ಸರಿಯೇ ಅಥವಾ ರಕ್ಷಿಸಿದರೂ ಸರಿಯೇ ಸರ್ವದಾ ಗಯನನ್ನು ಬಿಡಲಕ್ಕದ್ದಾಗಲ್ಲ. ನಮ್ಮ ಧರ್ಮಕ್ಕೆ ಕೀರ್ತಿ ತರಬಾರದು. ನಾರಾಯಣ ನಾರಾಯಣ ಪಂಕಜಲೋ ಜನ ಮಂಜನಾಥ ಪಂಕಜಲೋ ಜನ ಮಂಜನಾಥ ಪಾಂಡವ ಪ್ರಿಯ ಸಲಹೆ ನೀಲಮಯ ಪೂಜ್ಯರೇ, ನಿಮ್ಮ ದರ್ಶನದಿಂದ ನಾವು ಧನ್ಯರಾದೆವು. ಪೂಜ್ಯರೇ, ನೀವು ತ್ರಿಲೋಕ ಸಂಚಾರಿಗಳು. ಯಾವ ಲೋಕದಲ್ಲಿ ಏನೇನು ವಿಶೇಷವಾದ ವರ್ತಮಾನವೂ ನಡೆಯುತ್ತಿರುವುದು ಅದನ್ನು ನಮ್ಮೊಡನೆ ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ನಾರಾಯಣ ನಾರಾಯಣ. ಪಾರ್ಥರಾಜ, ನಾನು ನನ್ನ ಕರ್ತವ್ಯಕ್ಕೋಸ್ಕರವಾಗಿ ಈಗ ನೋಡಿಕೊಂಡು ಹೋಗണമെಂದು ಬಂದೆನು. ಹಾಗೆ ಬರುವ ಮಧ್ಯದಾರಿಯಲ್ಲಿ ಪಾಂಡವರು ಕಾಮಿಕಾ ವನದಲ್ಲಿ ವನವಾಸವನ್ನು ಮಾಡುತ್ತಿರುವರು ಎಂದು ಹೇಳಿದರು. ಹಾಗೆ ನೋಡಿಕೊಂಡು ಹೋಗണമെಂದು ಬಂದೆನು ಪಾರ್ಥ. ಅದು ಹಾಗೆಯಲ್ಲಿ ಈ ದಿನ ನಿಮ್ಮ ಮುಖಗಳನ್ನು ನೋಡಿದರೆ ಏನೋ ಯೋಚನೆಯಲ್ಲಿ ಇರುವಂತೆ ತೋರುವುದಲ್ಲ. ಕಾರಣವೇನು ಧರ್ಮನಂದನ? ಪೂಜ್ಯರೇ, ನಮ್ಮ ಕಷ್ಟಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ಏನು ತಾನೇ ಹೇಳಲಿ? ಆ ಕಾಮಿಕಾ ವನದಲ್ಲಿ ಸಂಚರಿಸಿರುವ ನಮ್ಮ ಅರ್ಜುನನು ಪರಮಾತ್ಮನ ವೈರಿಯಾದ ಗಯನನ್ನು ಮರೆಯಾಕಿಕೊಂಡಿಲ್ಲ. ಮರೆಯಾಕಿಕೊಂಡ ಕಾರಣ ಪರಮಾತ್ಮನು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರೋನು. ಏನು ಮಾಡುವುದು ಪೂಜಾರೆ? ನಾರಾಯಣ ಧರ್ಮನಂದನ, ಆ ಗಯನನ್ನು ಬಿಟ್ಟು ಕಳಿಸಿದರೆ ಆಯಿತು.
ಕುಲಸೇನಾದಿ ಪರಗದಗಳು ದಿಕ್ಕು ದಿಕ್ಕಿಗೂ ಚಲಿಸಿದವರು ಸರಿ. ಕೈ ಸೇರಿರುವ ಗಾಯನನು ಎಂದಿಗೂ ಬಿಡಲಾಗದು ಪೂಜನೆ, ಎಂದಿಗೂ ಬಿಡಲಾಗದು. ಭಾವನವರಿಗೆ ನಮಸ್ಕರಿಸಿದೆ. ಸುಭದ್ರಾ, ನಿನಗೆ ಮಂಗಳವಾರದಿಂದ ಮೇಲೆ ಹೇಳು. ದೊಡ್ಡಪ್ಪ ನಿನಗೆ ಮಂಗಳವಾರದಿಂದ ಮೇಲೆ ಹೇಳು. ಸುಭದ್ರಾ, ನೀನು ಬಂದ ವಿಚಾರವನ್ನು ಅದನ್ನು ತಿಳಿಸು. ಭಾವನವರೇ, ನಾನು ಬಂದ ವಿಚಾರವೇನೆಂದರೆ, ಅಣ್ಣನಿಗೆ ವೈರಿಯಾಗಿರುವ ಆ ಗೈನನ್ನು ಮರೆಹಾಕಿಕೊಂಡಿರುವರಂತೆ. ಆದ್ದರಿಂದ ತಮ್ಮ ವರ್ತಮಾನವು ಏನೆಂಬುದಾಗಿ ತಿಳಿದುಕೊಂಡು ಬರುವಂತೆ ನನ್ನನ್ನು ಕಳಿಸಿಕೊಳ್ಳುತ್ತಿರುವರು. ವಿಚಾರವಾಗಿ ನಮ್ಮಲ್ಲಿ ಯಾವ ವಿಶೇಷವಾದ ವರ್ತಮಾನವೂ ಇಲ್ಲ. ಆ ಬಾಲಕನು ತನ್ನ ಪ್ರಾಣಕ್ಕೆ ಎದುರುಕೊಂಡು ಓಡಿ ಬಂದು ನಮ್ಮಲ್ಲಿ ಮರಬಿದ್ದಿರುವನು. ಇದರಲ್ಲಿ ನಮ್ಮ ಅಪರಾಧವೇನಿದೆ ಸುಭದ್ರ? ಭಾವನವರೇ, ಹಿರಿಯವರಾದ ನಿಮ್ಮ ಮಾತನ್ನೇ ಅವರು ಕೇಳಲ್ಲವೆಂದರೆ ಮೇಲೆ ನನ್ನ ಮಾತನ್ನು ಕೇಳುವರೆ. ಶ್ರೀಕೃಷ್ಣ ಪರಮಾತ್ಮನು ಆ ಗೈರನ್ನು 8 ದಿನದೊಳಗಾಗಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವರು. ಒಂದು ವೇಳೆ ಅವರು 8 ದಿನದೊಳಗಾಗಿ ಕೊಲ್ಲದೆ ಹೋದರೆ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಎಂದು ಶಪಥವನ್ನು ಮಾಡಿರುವರು. ಭಾವನವರೇ, ಒಂದು ವೇಳೆ ನನ್ನ ಅಣ್ಣನು ಪ್ರಾಣ ತ್ಯಾಗ ಮಾಡಿದರೆ ನಮ್ಮಗಳ ಗತಿ ಏನೆಂಬುದನ್ನು ಯೋಚಿಸಿರುವಿರಾ? ಅಮ್ಮ ಸುಭದ್ರಾ, ಶ್ರೀಕೃಷ್ಣನ ವೈರಿಯಾದ ಗಯನನ್ನು ನಾವು ಮರೆಯಾಕಿಕೊಂಡಿಲ್ಲ. ಈಗ ನಿನ್ನ ಪತಿಯಾದ ಅರ್ಜುನನ್ಗೆ ಈ ಮಾತಾಡಿ ನಿನ್ನ ಪತಿಯಲ್ಲಿ ಹೋಗಿ ಬೇಡಿಕೋ, ಗಯನನ್ನು ಬಿಡುವಂತ ಹೇಳು. ನಮಗೆ ಶರಣಾಗತವಾಗಿ ಬಂದು ಮೊರೆ ಬಿದ್ದಿರುವ ಆ ಗಯನನ್ನು ಎಷ್ಟು ಮಾತ್ರ ಬಿಡಲಾಗದು ದೊಡ್ಡಪ್ಪ. ಶಾಂತರಾಗಿ ದೊಡ್ಡಪ್ಪ, ಶಾಂತರಾಗಿ. ಅಮ್ಮ ಸುಭದ್ರಾದೇವಿ, ನನಗೂ ತಿಳಿಯದು. ಮಧ್ಯೆ ದಾರಿಯಲ್ಲಿ ಬರಬೇಕಾದ್ರೆ ಯಾರೋ ಕಾಮಿಕವನದಲ್ಲಿ ಪಾಂಡವರು ಇರುವರೆಂದು ತಿಳಿಸರು. ಹಾಗೆ ನೋಡಿಕೊಂಡು ಹೋಗೋಣವೆಂದು ಬಂದೆನು. ಇದರ ಮಧ್ಯದಲ್ಲಿ ನಾನು ಯಾವ ವಿಚಾರವೂ ಹೇಳಿಲ್ಲ. ನಿನ್ನ ಪತಿಯಾದ ಅರ್ಜುನನು ಹಿಡಿದಾದವನು ಬಿಡದೆ
ಧರ್ಮರಾಜ ಹಿಡಿದವನು ಬಿಡದೆ ಹೊರಟೆ ಹೋದನು. ಅದು ಅಲ್ಲದೆ ಧರ್ಮರಾಜನ ಪಾದ ಸಾಕ್ಷಿಯಾಗಿ ಧರ್ಮರಾಜ ಪಾದವನ್ನು ತಟ್ಟಿರುವನು. ಅಲ್ಲಿ ನಿಮ್ಮಣ್ಣನವರಾದ ಕೃಷ್ಣ ಬಲರಾಮರು ಪರಮೇಶ್ವರನ ಪಾದವನ್ನು ಹಿಡಿದಿರುವರು. ಇದರ ಮಧ್ಯೆ ಯಾರ ಪಾದವನ್ನು ಬಿಡಿಸುವುದು, ಯಾರ ಪಾದವನ್ನು ಕಡಿಸುವುದು ನಮ್ಗೊಂದು ತಿಳಿಯದು ಸುಭದ್ರ. ನಿನ್ನ ಪದಿಯಲ್ಲೇ ತಿಳಿಸು, ನಾನು ಸಹ ಅಲ್ಲಿಗೆ ಬರುವೆನು. ನೀನು ಹೊರಡು ಸುಭದ್ರ. ಧರ್ಮನನ್ನ ನಾನಿನ್ನೂ ಬರುವೆನು. ನಾರದ ಮಾತ್ಮರೇ, ಪಾಪಿಗಳಾದ ನಮ್ಮ ಮೇಲೆ ಅಭಿಮಾನವನ್ನು ಇಟ್ಟು ಈ ರೀತಿಯ ಏನಾದರೂ ಅನಾಹುತಕ್ಕೆ ಕಾರಣವಾದರೆ ನಮ್ಮನ್ನು ಕೈ ಬಿಡದೆ ಕಾಪಾಡಬೇಕೆಂದು ಬೇಡಿಕೊಳ್ಳುವುದು ಪೂಜ್ಯರೇ. ಧರ್ಮನಂದನ, ಅಂತ ಕಷ್ಟ ಕಾಲದಲ್ಲಿ ನಾನಿರುವನು, ಎದುರಬೇಡ ಧರ್ಮನಂದನ. ನೀವಿನ್ನು ಹೊರಡಿರಿ. ಆಗಬಹುದು ಪೂಜ್ಯರೇ.